ಬಂದೇನವ. ಅಲ್ಲ ಅವು ಎಲ್ಲಗಳ ಅಪ್ಪ ಎಲ್ಲಗೇನ? ಅವರು ನಮ್ಮನೆಗೆ ಹೋಗ್ಯಾರ. ಯಾಕ ನನಗೆ ಹೇಳಂಗ? ಅದನ್ನ ಅವರೇ ಬಂದ್ಮೇಲೆ ಕೇಳ್ರಿ. ಅಲ್ಲಿ ಎದಕ್ಕೆ ಹೋಗಿತ್ತೇನ ನಮ್ಮ ಅಪ್ಪ ಆತಗ? ಏನ್ ಜಗತ್ನಿಗೆ ಯಾರು ಮಾಡ್ಲಾರ್ದು ಮಾಡ್ಬಿಟ್ರೆ ನಂಗೆ. ಅಯ್ಯ ನಿಮ್ಮ ಅಣ್ಣ ಸೇರಿಸ್ಲಿಲ್ಲ ಅಂದ್ರೆ ಬೇರೆ ಯಾರು ದವಾಖಾನೆ ಸೇರಿಸ್ತಿದ್ರು. ಅಯ್ಯ ಈ ನಮ್ಮ ಅಪ್ಪ ಯಾಕೆ ಹಿಂಗೆ ಬುದ್ಧಿ ಇಲ್ದಂಗೆ ಮಾಡ್ತತೇನ ಆತಗ. ಇಷ್ಟು ಮಾಡಿದ್ರೆ ಮುಗಿದೋತಲ್ಲ. ಮಗಳು ಕೊಡಕ್ಕಿನ್ ಮೈ ಮೇಲೆ ಬೀಳ್ತಾರ ಅವ್ರು. ಮೊದಲೇ ಕಾಯ್ತಿದ್ರು ಕಾಣ್ತತಿ. ಒಳ್ಳೆ ನಿದ್ದೆ ಬಂದರೆ ಕಾಸು ಕೊಟ್ಟಂಗೆ ಆಗ್ಬಿಡ್ತಲ್ಲ ಈಗ. ಈ ನಮ್ಮಪ್ಪ ಹೇಳ್ಬೇಕು, ಹೋಗ್ಬೇಡ ಎದಕ್ಕೆ ಹೋಗಿ ಖಾಲಿ ಪೀಲಿ ಅಂತೇಳಿ ಹೇಳಿದ್ರೆ ಕೇಳಂಗೇ ಇಲ್ಲ ತಗ. ಅಲ್ಲ ನಿಮಗೆ ತಿಂದನ್ನ ಅರ್ಗಲ್ಲನ? ಹಾಂ, ಕೈ ಕಾಲು ಊನಾಗಿ ಸೊಟ್ಟಾಗಿ ಈ ನಮ್ನಿ ಬಿದ್ದೇ ಇಷ್ಟು ಮಾತಾಡ್ತೀರಿ ನೀವು. ಇನ್ನು ನೆಟ್ಟಗಿದ್ದಿದ್ರೆ ಎಷ್ಟು ಉರಿತಿದ್ದಿ ನೀನು. ಹಾಂ, ನೀನು ಹೊಲಸು ಬುದ್ಧಿಗೆ ಇದಕ್ಕಿಂತ ದೇವ್ರು ಇನ್ನೂ ಶಿಕ್ಷೆ ಕೊಡ್ಬೇಕಾ ನಿನಗೆ? ಹಾಂ, ನೀನು ಹೊಲಸು ಬುದ್ಧಿಗೆ ಇದಕ್ಕಿಂತ ಇನ್ನೂ ಶಿಕ್ಷೆ ಕೊಡ್ಬೇಕಾ ಅಂತ ಕೇಳ್ತಾ ಇದ್ದೀನಿ. ಇಷ್ಟು ಅನುಭವಿಸಿದ್ರು ನಿಂಗೆ ಬುದ್ಧಿ ಬರುವಲ್ತಲ್ಲ. ಸೊಸಿ ಬಿಟ್ಬಿಡ್ತಂತ ಅವ್ರ ಮನೆಗೆ ಹೋಗ್ಯಾತ. ನನ್ನ ಮಗಳಂತರು ಬಿಡು, ನಿನ್ನ ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ತಾಳೆ. ಅದಾಕಿಗೆ ಗೊತ್ತೈತೆ. ಇನ್ನು ಗಂಡನೂ ಏನು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ನಿನ್ನ ಬಗ್ಗೆ. ಇಲ್ಲಿ ಬಂದು ನಾನು ಕೈಯಾಗ ರೊಟ್ಟಿ ಕೊಟ್ಟಾಗ ತಿನ್ಬೇಕು ನೀನು. ಆ ರೀತಿ ಬಂದು ಬಿದ್ದಿ ಇಲ್ಲಿ. ಎಷ್ಟು ಸೊಕ್ಕಿರ್ಬೇಕು ನಿನಗೆ. ನನ್ನ ತವ್ರ ಮನೆ ಬಗ್ಗೆ ಮಾತಾಡ್ತಿ. ನಿನಗೆ ಇಲ್ಲಿ ಏನು ಸಂಬಂಧ? ಇದು ನಿನ್ನ ತವ್ರ ಮನೆ ಹೋದಿಲ್ಲ ಏನು? ಬಂದ್ಯಾ, ಹೋದ್ಯಾ, ತಿಂದ್ಯಾ, ಇದ್ಯಾ ಅನ್ನಂಗೆ ಅಷ್ಟೇ ಇರ್ಬೇಕು. ನನ್ನ ಅತ್ತಿ ನನ್ನ ಮಾವ ನನ್ನ ತವ್ರ ಮನೆಗೆ ಹೋದ್ರೆ ನಿನಗೇನು ತೊಂದರೆ? ಯಾಕ ನೀನು ಮತ್ತೆ ಅಣ್ಣನ ಮಗಳೇ ಬೇಕು ಅಂತೇಳಿ ತೊಗೊಂಡೋಗಿ ಸುಸಿ ಮಾಡ್ಕೊಂಡು ನಾನು ಅಷ್ಟು ಬೇಡ ಅಂತ ಹೇಳಿದ್ರು. ನಾನು ನಮ್ಮ ಅಣ್ಣನ ಮಗಳನ್ನ ತೊಗೊಂಡು ಬಂದು ನನ್ನ ಮನೆ ಸುಸಿ ಮಾಡ್ಕೊಂಡ್ರೆ ನಿಂಗೇನು ಪ್ರಾಬ್ಲಮ್ಮ? ಅಯ್ಯೋ 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 ಅಯ್ಯೋ, ಅದು ಯಾ ನಮ್ಮನಿ ಮಾತಾಡ್ತೀಯ ನೀನು? ಅಲ್ಲ ನಾನು ನಮ್ಮ ಅಣ್ಣನ ಮಗಳನ್ನ ತಗೊಂಡ್ರೆ ನನಗೆ ಒಂದು ನನ್ನ ಆಸ್ತಿ ಅದು ಐತಿ ನಂದ. ನಾನು ನೀವು ಒಂದೇನೆ? ಬೆಂಕಿ ಬಿತ್ತು ನಿನ್ನ ಆಸ್ತಿಗೆ. ಏನೈತಿ ನಿಂದ? ತವ್ರ ಮನೆಯಿಂದ ಪಾಲ್ಗಡಿ ಆಸ್ತಿ ಎಷ್ಟು ಬೇಕಷ್ಟು ತೊಗೊಂಡೋಗಿ. ನಿನ್ನ ಗಂಡ ₹1 ಏನು ಇಲ್ಲದೆ ಎಲ್ಲ ಬೀದಿ ಬೀದಿ ಬಿದ್ದಾಗ ನನ್ನ ಮಾವ ಕಟ್ಟಿಸ್ಕೊಟ್ಟಿರೋ ಮನಿ ಅದು. ಅಲ್ಲದಿ ನೀನು ಎಷ್ಟು ಮಾತಾಡ್ತೀನಿ ನೀನು? ಸುಮ್ಮನೆ ಇರ್ತೇನೆ ಅಂತೇಳಿ ಇಲ್ಲೋಡ. ನೀನು ಇಲ್ಲೇ ಇರ್ಬೇಕು ಇನ್ನೊಂದು ಸ್ವಲ್ಪ ದಿನ ಅನ್ನೋದು ಏನಾರ ತಲೆಯಾಗಿದ್ರೆ ಬಾಯಿ ಮುಚ್ಕೊಂಡಿರ್ಬೇಕು. ಏನಾರ ನನ್ನ ತವ್ರ ಮನೆಗೆ ಹೊಳ್ಳ ಬಳ್ಳ ಬಾಯಿಗೆ ಬಂದಾಗ ಮಾತಾಡಕತ್ತಿ, ನನಗೆ ಏಕವಚನದಾಗ ಎತ್ತಬೇಕತ್ ಮರ್ಯಾದೆ ಇಲ್ದಂಗೆ ನಡ್ಕೊಳಕತ್ತಿ. ಮತ್ತು ಇಲ್ಲಿ ಒಂದು ನಿಮಿಷನೂ ಇರಕ್ಕೆ ಬಿಡೋದಿಲ್ಲ ನಾನು. ಏನಂತ ತಿಳ್ಕೊಂಬಿಟ್ಟೆ? ಇದು ನನ್ನ ಮನೆ, ನನ್ನ ಅತ್ತಿ ಮನೆ, ನನ್ನ ಮಾವನ ಮನೆ, ನನ್ನ ಗಂಡನ ಮನೆ. ನಿಂದೇನಿದ್ರು ಅಲ್ಲಿ ನಿನ್ನ ಗಂಡನ ಮನೆ ನಡೆಸ್ಕೊ. ಮನೆ ಮಗಳು ಹೋಗಲಿ ಬಿಡು, ಇದ್ಕೊಳ್ಳಿ. ನಮಗಿಂತ ಜಾಸ್ತಿ ಅವರು ಇದ್ದು ಬಾಳದವ್ರು ಇಲ್ಲಿ. ಯಾಕೆ ನಾವು ಅವ್ರಿಗೆ ತೊಂದರೆ ಕೊಡಬೇಕು ಅಂತ ನಾನು ಹಿಂಗೆ ವಿಚಾರ ಮಾಡಿದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತೀಯ ಏನು? ಯಾರು ಇಲ್ಲಿ ಕನ್ನೆ ತಗೋ ಅಂತಂದೇಳಿ ಆಸ್ತಿಗೆ ರೊಕ್ಕಕ್ಕೆ ಬಂಗಾರಕ್ಕೆ ನಿನ್ನಂಗೆ ಎಲ್ಲರೂ ಬಾಯಿ ಬಿಟ್ಕೊಂಡು ಕುಂತಿರ್ತಾರಂತ ಮಾಡಿಯ? ನಾಚಿಕೆ ಆಗ್ಬೇಕು ನಿನಗೆ. ಇನ್ನೊಂದು ಸಲ ಏನಾರ ಅಂದು ಸರಿ ಇರಂಗಿಲ್ಲ. ಮತ್ತೆ ಮಾವ ಅತ್ತಿ ಯಾರಿದ್ರು ನಾ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಿಂಗೆ ಅಂದೆ ಅಂತ ಬೇಕಾದ್ರೆ ಹೋಗಿ ಹೇಳ್ಕೊ, ನನಗೇನು ಆಗ್ಬೇಕಾಗಿಲ್ಲ. ಇನ್ನೊಂದು ಸಲ ಏನಾರ ನನ್ನ ತವ್ರ ಮನೆ ಬಗ್ಗೆ ಮಾತಾಡು. ಏನು ನಾನು ಮಾಡಿ ಹಾಕ ಮಟ್ಟ ತಿನ್ನಕ್ಕೆ ಗತಿ ಇಲ್ಲ ನಿನಗೆ? ಎಷ್ಟು ಮಾತಾಡ್ತೀನಿ ನಡಿ ನಿನ್ನ ತವ್ರ ಮನೆಗೆ. ಇದು ನಿನ್ನ ಗಂಡನ ಮನೆ ನಡಿ. ಅದೇನಾಗೈತೆ ಅಲ್ಲೇ ನೋಡ್ಕೊಳ್ಳೋರು ಇದ್ರೆ ನೋಡ್ಕೊತಾರ, ಬೇಡ ಅಂದ್ರೆ ಬಿಡ್ತಾರೆ. ಏನಿಲ್ಲ ಇಟ್ಟಿ ಏನ ಹಾಳು ಮಾಡಕ್ಕೆ. ನಾನು ಹೋಗ್ಲಿ ಬಿಡಂತ ಸುಮ್ಮನೆ ಇದ್ದಂಗೆ ಭಾಳ ಸೊಕ್ಕು ಬಿಡ ನಿನಗೆ. ಇಷ್ಟಾದರೂ ನಿನ್ನ ಸೊಕ್ಕು ಮುರಿದಿಲ್ಲಲ್ಲ. ನಿಮ್ಮಂತರಿಗೆ ಅಯ್ಯ ಅನ್ನೋದೇ ತಪ್ಪು. ನಿಮ್ಮಂತರಿಗೆ ಅಯ್ಯ ಅಂತ ಅನ್ನಲೇಬಾರ್ದು. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ಮಾತಾಡ್ತಾಳಪ್ಪ ಈಕಿ. ಈ ಥರ ಯಾವಾಗೂ ಮಾತಾಡಿದ್ದಿಲ್ಲ. ಯಾ ನಮ್ಮನೆ ಮಾತಾಡ್ಬಿಟ್ಲಿಕ್ಕೆ. ಇನ್ನಿರೋದು ಕಷ್ಟ ಇಲ್ಲೇ. ಬಾಯಿ ಮುಚ್ಕೊಂಡಿರ್ಬೇಕು ನಾ ಇನ್ನು. ಇಲ್ಲ ಅಂದರೆ ಆಗಲ್ಲ. ಅಡ್ಡಿ ಇಲ್ಲ, ಇಷ್ಟ ವ್ಯಾಪಾರ ಹಾಕ್ಕೊಂತ ಹೋದ್ರು ಬೇಕಾದಷ್ಟು ಆತ. ಇರಮ್ಮ ಚಾ ಕೊಡವ. ಯಾಕ್ರಿ ಮಕ ಹಂಗೆ ಮಾಡಿರಲ್ಲ, ಏನಾತ? ಇನ್ನೇನಾಗಬೇಕು? ಮನ್ಯಾಗ ಹಿರೇ ಮನುಷ್ಯ ಅನ್ನೋದು ಎದಕ್ಕೆ ಬೆಲೆ ಐತಿ ನನಗೆ? ಏನು ಬೆಲೆ ಐತಿ ನನಗೆ? ಈ ಮನ್ಯಾಗ ನನಗೆ ಯಾರ ಮರ್ಯಾದೆ ಕೊಡ್ತೀರ ನೀವು? ಇಲ್ಲ, ಎಲ್ಲ ನಿಮಗೆ ತಿಳ್ದಂಗೆ ಮಾಡ್ತೀರಿ, ನಿಮಗೆ ಬೇಕಾದ ಮಾಡ್ತೀರಿ. ಎದಕ್ಕೆ ಮತ್ತು ನಾನು ಹಿರೇ ಮನುಷ್ಯ ಅಂತ ಈ ಮನೆ ಒಳಗಿರ್ಬೇಕು? ಅಯ್ಯೋ ಕತಿಯೇ, ಏನಪ್ಪ ಅಂತದ ಅರಿಯಾಗಿರೋದು ನಿಮಗೆ? ಹಿರೇ ಮನುಷ್ಯ ಅಂತೇಳಿ ಇರ್ಲಾರ್ದಂಥದ್ದು ತೀರಾ ವಿಪರೀತ ಮಾಡ್ತೀರ್ರಿ ನೀವರ ಆತಾಗ. ಅತ್ತಿ ಮಾವಿಗೆ ಎದಕ್ಕೆ ಸಿಟ್ಟು ಬರತ್ತೆ ಗೊತ್ತೇನೆ? ಮಾವಿಗೆ ಎದಕ್ಕೆ ಸಿಟ್ಟು ಬರತ್ತಂದ್ರೆ ರೊಕ್ಕ ಎಣ್ಸಕ ನೀ ಕೈಯಾಗ ಕೊಡವಲ್ಲ, ನೀನ ಕುತ್ಕೊಂಡು ಎಣ್ಸಕತ್ತೀಯಲ್ಲ, ಅದಕ್ಕೆ ಮಾವು ಸಿಟ್ಟು ಬಂದತಿ. ಮತ್ತೆ ಈ ಗಿಡ್ಮೂಳಿ ಗಂಡ ಇಲ್ಲದಾನ ಅನ್ನೋದು ಕಿಮ್ಮತ್ತಿಲ್ಲ. ಕುತ್ಕೊಂಡು ಒಂದೇ ಸಮನ ರೊಕ್ಕ ಎಣಿಸ್ತಾಳು ಒಂದಳತಿ. ಒಂಚೂರು ಗಂಡನ ಕೈಯಾಗ ಕೊಡ್ಬೇಕು, ಎಣಿಸ್ತೇನೆ ನಾನು. ಹೌದಪ್ಪ, ನೀನು ನಿಮ್ಮವ್ವ ನನಗೆ ಭಾಳ ನೋಡಿ ರೊಕ್ಕ ಎಣ್ಸಕ್ ಕೊಡ್ತಿದ್ರಲ್ಲ, ಅದಕ್ಕೆ ನಾನು ನಿಮ್ಮ ಕೈ ಕೊಡ್ಬೇಕು ಅಲ್ರಿ. ಅದೇನು ದೊಡ್ಡ ಆಗಾದ ಹಚ್ಚತ್ರನ ಏನು ಎಣ್ಸಕ್ ಆಗ್ಲಾರ್ದನ? ಅಯ್ಯೋ ಕತ್ತಿಯೇ, ಏನು ಕಂತ ಮುಂದೆ ಇಟ್ಕೊಂಡು ಕುಂತಾನಿ. ಈಸ್ ರೊಕ್ಕ ನಾ ಎಣ್ಸಿದ್ರೇನ ನೀವು ಎಣ್ಸಿದ್ರೇನ? ಸುಮ್ ಕುಂದ್ರಿ. ನೋಡಿ ಹಿಂಗೆ ಮಾತಾಡೋದಕ್ಕೆ ಮತ್ತೆ ನಂಗೆ ಬೇಜಾರಾಗದು ನನಗೆ.
ಗಂಡನ ಕಿಮ್ಮತ್ತಿದ್ರೆ ಕೈಯಾಗ ಕೊಟ್ಟಿರ್ತಿದ್ದಿ. ಎಷ್ಟು ವ್ಯಾಪಾರ ಆಕತಿ, ಎಷ್ಟು ಬಿಡ್ತತಿ, ಏನಾರು ಲೆಕ್ಕ ಒಪ್ಪಿಸ್ತೀಯ ಸ್ವಲ್ಪರ ನೀನು? ಏನೇನೇನೇನು ಲೆಕ್ಕ ಹೇಳೋದಿಲ್ಲ ಗೊತ್ತೇನ? ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಿ. ಅಯ್ಯ ಹೇಳ್ತೇನೆ ಕೇಳ್ರಿ ಹಂಗಾರ, ಕೇಳಿ ಏನು ಮಾಡ್ತೀರಿ ನಾನು ನೋಡ್ತೇನೆ ಹಂಗಾರ. ಅಲ್ಲ ವ್ಯಾಪಾರ ಚಲೋ ಆಗಕತ್ತೈತ್ರಿ. ಇತ್ತಿತ್ತಾಗ ಬಜ್ಜಿ ಮಿರ್ಚಿ ಮಳೆಗಾಲ ಶುರು ಆಗೈತಿ ಸಂಜಿಕ್ ಮಾಡಕ್ ಪುರ್ಸತ್ ಸಿಗೋಲ್ತು. ಅಯ್ಯೋ ಅಯ್ಯೋ ಬಿಸಿ 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 ಈರಮ್ ಹಾಕ್ತಿದ್ದಂಗ ತೆಗೆದು ಕೊಡ್ತೇನಲ್ಲ, ಏನು ಇಷ್ಟಪಟ್ಟು ತಿಂತಾರ್ರಿ. ಅಯ್ಯೋ ಒಬ್ಬೊಬ್ರು 30 ರೂಪಾಯಿ 40 ರೂಪಾಯಿ 50 ರೂಪಾಯಿ 30 ರೂಪಾಯಿ 40 ರೂಪಾಯಿ 50 ರೂಪಾಯಿ ಅಂತೇಳಿ ಹಂಗ ತಿನ್ನೋದು ಮತ್ತೆ ಪಾರ್ಸಲ್ ಬೇರೆ ಕಟ್ಟಿಸ್ಕೊಂಡು ಹೋಗಾರ ಮನೆಗೆ. ಹೌದಾ? ಒಂಚೂರು ನೀವು ಬಂದು ನಿಂದ್ರಿ. ಬಾ ಅಂದ್ರೆ ಅಂಗಡಿಗೆ ಬರೋಕ್ಕಾಗಲ್ಲ ನಿಮ್ಗೆ. ನಾವು ಒಂಚೂರು ಕುಂತು ತಯಾರು ಮಾಡಿಕೊಟ್ರೆ ನೀವು ಅಡ್ಡಾಡಿ ಕೊಡ್ತೀರಿ ಒಟ್ಟು ರೊಕ್ಕ ಪಕ್ಕ ಇಸ್ಕೊಳಕ ಮಾಡಾಕ ಅನುಕೂಲನೂ ಆಕ್ಕತಿ. ಒಂಚೂರು ಇವತ್ತಿಂದ ನೀವು ಬಂದ್ಬಿಡ್ರಿ. ಬರ್ತೇನೆ. ಗಲ್ಲದ ಮ್ಯಾಗ ನಾನು ಕುಂದ್ರವ್ ನೋಡು. ಎಲ್ಲದ ಮ್ಯಾಗ ಕುಂತ್ರು ಲೆಕ್ಕ ಇರ್ತತಿ. ಎತ್ತಗಾರ ಏನಾರ ರೊಕ್ಕ ಹಂಚಕ ಇದು ಇರೋದಿಲ್ಲ ಅನುಕೂಲ ಏನ. ಮತ್ ನೀ ಯಾವಕ್ಕಿಗಾರ ಒಯ್ದು ಸುರಿಬೇಕನ? ಅಲ್ಲಲ್ಲಿ ಈ ವಯಸ್ಸಿಗೂ ಯಾಕಿಗಾರ ಸುರಿಬೇಕನ ಅಂತ. ನಾ ಯಾಕೆ ಯಾಕಿಗಾರ ಸುರಿತೀನಿ? ಯಾಕೆ ಸುರಿತೀನಿ ಹೇಳಿ ನೋಡೋಣ. ಎಲ್ಲ ನಮಗೆ ವಯಸ್ಸಾದಂಗೂ ಹೆಚ್ಚಾಗೈತಿ. ನನ್ಗೇನು ಗೊತ್ತಿಲ್ಲನ ಮೂಲಿ ಮನೆ ಮುದ್ಕೊಂಡ್ ಜೋಡಿ ನೀ ಇದ್ದಿದ್ದು ನಿನ್ನೆ. ಅಲ್ಲ ನನ್ಗೇನು ಸುದ್ದಿ ಕಿವಿಗೆ ಬಿದ್ದಿಲ್ಲ ಅಂತ ಮಾಡಿರೇನ? ನನಗೂ ಎಲ್ಲ ಕಿವಿಗೆ ಮುಟ್ಟಿ 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 ರೋಷ್ ಹೋಗೈತಿ. ಹಾಳು ಗುಂಡಿ ಬಿದ್ಕೊಂಡು ಹೋಗ್ಲಿ, ಅಕ್ಕಿ ಬಲ ನೀವು ಬಲ ಅಂತ ಕೈ ಬಿಟ್ಬಿಟ್ಟೇನಿ. ಅವಕ್ಕೂ ಮಾನಿಲ್ಲ ಮರ್ಯಾದಿಲ್ಲ. ಗಂಡಗ್ ಮೋಸ ಮಾಡಿ ಈ ನಮ್ನಿ ಮಾಡ್ತಾವು. ನಾ ಒಂದು ಮಾತು ಹೇಳ್ತೇನೆ ಕೇಳ್ರಿ, ನೀವು ಗಂಡುಗಳು ಅದಿರಲ್ಲ, ನೀವು ಯಾವಕ್ಕಿಗಾರ ಇನ್ನೊಬ್ರು ಮನೆ ಬಾಗ್ಲ ಹೋಗಿ ಕದ ಬಡದು ಒಳಗೆ ಹೋಗಿರಲ್ಲ ಏನ, ನಿಮ್ಮ ಮನೆ ಕದ ಬಡಿಯಾಕು ಇರ್ತಾರ. ಆದ್ರೆ ನಾವು ಲೂಸ್ ಇಲ್ಲ ಅಂತ ಅವಕ್ಕೆ ಅವಕಾಶ ಇಲ್ಲ. ಏನಾರ ನೀವು ಮಾಡ್ದಂಗ ನಾವು ಹೆಣ್ಮಕ್ಳು ಮಾಡಾಕತ್ರ ಇನ್ನೂ ಹೆಚ್ಚಾಕತಿ. ಅಲ್ಲ ಈಗಂತೂ ಜಗತ್ನಾಗ ಹೆಚ್ಚಾಗೈತ್ ಬಿಡ್ರಿ. ಆದ್ರೆ ತಿಳ್ಕೊರಿ, ನೀವು ಇನ್ನೊಬ್ರು ಮನೆ ಕದ ಬಡಿಯಾಕೆ ಹೋಗ್ಬೇಡ್ರಿ. ಅಲ್ಲ ನಿಮಗೆಲ್ಲ ಹೇಳೋ ಹೊತ್ನಾಗ ಹೇಳಿ ಹರಿಯದಾಗ ಮುಗಿದು ಹೋತು. ಈಗ ಯಾಕೆ ನಾ ಹೇಳಕ್ ಹೋಗ್ಲಿ? ಏನಾರ ಮಾಡ್ಕೊರಿ. ಆಕಿಗೆ ಒಯ್ದು ರೊಕ್ಕ ಕೊಡ್ಬೇಕಾಗೈತನ ಅಲ್ಲ, ಅದಕ್ಕೆ ಗಲ್ಲದ ಮ್ಯಾಗ ನಾ ಕುಂದಿರ್ತೀನಿ ಅಂತ ಇರೋದು. ಅದಕ್ಕೆಲ್ಲ ದಾರಿಲ್ಲ. ಮತ್ತೆ ಈಗ ಹೇಳೇನಿ ನಾನು. ಯಾರು ಬಂದ್ರು ನಮ್ಮನೆ ಪಕ್ಕಲಾಗ? ಓ ಯಾ ಅತ್ತಿ ಇವ್ರು ಕಸ್ತೂರಿ ಮಾವ ಅತ್ತಿ ಬಂದ್ರು. ಹೌದಾ? ಬರ್ರಿ ಅಣ್ಣಾರ, ಬರ್ರಿ ಕುಂದ್ರ ಬರ್ರಿ. ತಡ್ರಿ ಕುರ್ಚಿ ತರ್ತೇನೆ ತಡ್ರಿ. ಇಲ್ಲ ಬೇಡ. ಇರ್ಲಿ ಬಿಡ್ರಿ, ಇಲ್ಲೇ ಕುಂದಿರ್ತೀವಿ. ಹೋಗವ, ನಿನ್ ಗಂಡನ ಕರಿ. ಜಳಕ ಮಾಡಕ್ ಹೋಗಿದ್ದ, ಬಂದ ಏನ ನೋಡು. ಹಂಗ ಹೋಗು, ಚಲೋ ತಂಗ ಹಾಲು ಜಾಸ್ತಿ ಚಾ ಮಾಡ್ಕೊಂಬ. ಮತ್ತೆ ಆರಾಮದಿರಲ್ಲ? ಮನೆ ಕಡೆ ಎಲ್ಲ ಹೆಂಗದಾರ? ಆರಾಮದಾರ? ಮಗಳು ಆರಾಮದಾಳ? ಆರಾಮದಾಳ, ಎಲ್ಲರೂ ಆರಾಮದಾರ. ಮತ್ತೆ ನೀವು ಹೆಂಗದಿರಿ? ಆರಾಮದಿರಿ? ಏನೋ ಮಾತಾಡ್ಕೊಂತ ಕುಂತಿದ್ರೆ ಏನ, ನಾವು ಹೇಳೋದ ಕೇಳೋದ ಬಂದ್ಬಿಟ್ವಿ. ಅಯ್ಯೋ ಅಣ್ಣಾರ, ಅಂತ ಗುಟ್ಟಿನ ವಿಚಾರರ ಏನೈತ್ ಬಿಡ್ರಿ. ಹಂಗ ಇದು ನಮ್ಮ ಮನೆಯವ್ರ ಆ ಬಜ್ಜಿ ಮಿರ್ಚಿ ಅಂಗಡಿ ಮಾಡೋದು ಗೊತ್ತಲ್ಲ ನಿಮಗೆ. ಅದರದ ರೊಕ್ಕ ಎಣಿಸ್ಕೊಂತ ಏಟಾತು ವ್ಯಾಪಾರ ಏನಂತ ಮಾತಾಡತ್ತಿದ್ದೆ ಅಷ್ಟೆ. ಬಂದಿದ್ದು ಒಳ್ಳೇದಾತ. ಅಯ್ಯೋ ಇದು ತಡ್ರಿ ಶಾಂತ, ಬಜ್ಜಿ ಮಿರ್ಚಿ ಒಂದು 4 ಮಾಡಿ ಚಾ ತಗೊಂಬ ನಿನ್ನ ಸೊಸೆಗೆ. ಬೇಡ ಬಜ್ಜಿ ಮಿರ್ಚಿ ಗಿರ್ಚಿ ಎಲ್ಲ ಏನು ಬೇಡ್ರಿ. ಅದು ಒಂದು ಸ್ವಲ್ಪ ನಿಮ್ಮ ಜೋಡಿ ಮಾತಾಡ್ಬೇಕಂತೇಳಿ ಬಂದಿದ್ದೀಗ. ಹೇಳ್ರಿ, ಹಂಗೆ ಸುಮ್ಮನೆ ಬರಲ್ಲ ನೀವು, ಏನೋ ಕಾರಣ ಇರ್ಬೇಕು. ಅದು ಬಿಡ್ರಿ. ಅಂದಂಗೆ ಮೊನ್ನೆ ಅಣ್ಣಾರಿಗೆ ಹಿಂಗಾಗಿತ್ತು ಅಂತೇಳಿ ನಮ್ಮ ಮನೆ ಹುಡುಗ ಹೇಳ್ದ. ಅಯ್ಯೋ ಭಾಳ ಕೆಟ್ಟ ಅನ್ನಿಸ್ತ್ರಿಪ್ಪ. ಈಗ ಹೆಂಗದಿರಿ? ಆರಾಮದಿರ? ಒಟ್ಟು ತ್ರಾಸ ಏನಿಲ್ಲಲ್ರಿ? ಪಟ್ಟಿ ಬ್ಯಾಂಡೇಜ್ ಪಟ್ಟಿ ಹಾಕಿಲ್ಲನ್ರಿ? ಹಾಕ್ಯಾರ ಹಿಂದೆ ಹಾಕ್ಯಾರ, ಇಲ್ಲಿ ತೆಗ್ದಿಲ್ಲ ಇನ್ನೂ ಅದನ್ನ. ಅವತ್ತು ನಿಮ್ಮ ಮನೆ ಹುಡುಗ ರಕ್ತ ಕೊಟ್ಟು ಅವ ನೋಡ್ಲಿಲ್ಲ ಅಂದಿದ್ರೆ ಏನಾಕಿತ್ತನ. ನಿಮ್ಮ ಮಗ ಅಲ್ದ ಮತ್ತೆ ಯಾರು ಸೇರಿಸ್ತಿದ್ರು ದವಾಖಾನಿಗೆ. ಆದ್ರೆ ಅವ ಅದನ್ನ ಮನಸ್ನಾಗ ಇಟ್ಕೊಳ್ಳಾರ್ದ ಬಂದು ಒಂದು ಸಹಾಯ ಅಂತ ಮಾಡಿದ್ನಲ್ಲ, ಅದೇ ನನ್ಗೆ ಖುಷಿ ಆಯ್ತು. ನಾನು ಬಹಳ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಅವನ ಬಗ್ಗೆ. ಒಂಥರ ನನ್ನ ಬಗ್ಗೆ ನನಗೆ ಒಂದೊಂದ್ಸಲ ಕೆಟ್ಟ ಅನಿಸ್ತತಿ. ಹೋಗ್ಲಿ ಬಿಡ್ರಿ, ಸಮಯ ಸಂದರ್ಭ ಏನೋ ಒಮ್ಮೆ ಹಂಗೆ ಆಗ್ತಿರ್ತಾವ. ಏನು ಮಾಡೋಕ್ಕಾಗತ್ತೆ ಹೇಳ್ರಿ? ಯಾರೇನು ಬೇಕಂತ ಮಾಡದ? ಹೋಗ್ಲಿ ಬಿಡ್ರಿ, ಅದೆಲ್ಲ ಏನು ಮನಸ್ನಾಗ ಇಟ್ಕೊಳಕ್ ಹೋಗ್ಬಿಡ್ರಿ. ನಾವು ಏನು ಮನಸ್ನಾಗ ಇಟ್ಕೊಂಡಿಲ್ರಿ ಏನಾರ. ಅದೇನ ಸರಿ. ಅಂದಂಗೆ ಈಗ ನಾವು ಬಂದಿದ್ದ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ, ಇಲ್ಲೇ ಅದೇನಪ್ಪ, ಬೇಜಾರು ಮಾಡ್ಕೊಬೇಡಪ್ಪ. ಅವತ್ತು ನಾನು ಭಾಳ ತಪ್ಪಾಗೆ ನಡ್ಕೊಂಡ್ಬಿಟ್ಟೆ. ನಾನು ಒಂದು ಕ್ಷಣ ವಿಚಾರ ಮಾಡಿದ್ರೆ ಹಂಗೆ ಅಕ್ಕಿದ್ದಿಲ್ಲ. ನಾನು ತಲೆ ಒಳಗೆ ಏನೋ ಒಂದು ಯೋಚನೆ ಇಟ್ಕೊಂಡೇ ಬೇಕಂತೇಳಿ ಬೇಡ ಈ ಟೈಮ್ನಾಗ. ಅವತ್ತು ನಾ ಏನು ಅನ್ಕೊಂಡೆ, ನನಗೆ ಒಂದಿದ್ದು ಈ ಹೆಣ್ಗಂಡ ಬೇಡ. ಮತ್ತೆ ಈಗ ಒಂದ್ಸಲ ನಿಮ್ಮ ಮನೆಯಿಂದ ತೊಗೊಂಡೇನಿ. ಈಗ ಮತ್ತೆ ನಮ್ಮ ಮನೋಜಿಗೂ ಮತ್ತು ನಿನ್ನ ಮಗಳು ತೊಗೊಳೋದು ಬೇಡ ಅನ್ನೋ ಒಂದು ಉದ್ದೇಶಕ್ಕೆ ರೊಕ್ಕ ಕೊಡಲಿಲ್ಲ ಅಂದರೆ ಮಾತು ಬೇರೆ ಸಾಕವು, ಮನಸ್ಸು ಕೈ ಹಾಕತಿ, ಮಾತಾಡೋಕೆ ಒಂದು ದಾರಿ ಸಿಗ್ತೈತಿ ಅನ್ನೋ ಲೆಕ್ಕಕ್ಕೆ ನಾನು ಅವತ್ತು ಮಾಡಿದ್ನಿಪ್ಪ. ಆದರೆ ನಿಜ ಹೇಳ್ತೀನಿ, ನನಗೆ ಈ ಒಂದೊಂದ್ಸಲ ಎಂಥ ಕೆಲಸ ಮಾಡಿದೆ ಅಂತ ಇವತ್ತು ನನಗೆ ಭಾಳ ಅನಿಸೆ ಬಂದಿದ್ದು ಮಾತಾಡೋಕೆ. ಹಳೇದು ಏನಾಗೈತೆ ಅದನ್ನ ಮನಸ್ಸಿನಾಗ ಇಟ್ಕೊಬೇಡಪ್ಪ. ನಾನು ದೊಡ್ಡವಾಗಿ ಸ್ವಲ್ಪ ದೊಡ್ಡ ತಂದಿಂದ ವಿಚಾರ ಮಾಡಲಿಲ್ಲ, ಭಾಳ ಸಣ್ಣ ತಂದಾಗ ಮಾತಾಡಿಬಿಟ್ಟೆ ನಿನಗೆ. ಇರಲಿ ಬಿಡು.
ನಾನು ಭಾಳ ದುಡುಕ್ಬಿಟ್ಟೆ. ಈಗ ನೀವು ಮಾಡಿದ್ರಿ ಅಂತೇಳಿ ನಾನು ಹೋಗಿ ಹೋಗಿ ನಮ್ಮ ತಂಗಿಗೂ ಬಾಯಿ ಬಂದಾಗ ಮಾತಾಡಿ ಪಾಪ ಅಕ್ಕಿ ಕೂಡ ಜಗಳ ಮಾಡಿ ಹುಯಿ ಅಂತೇಳಿ ಕಾರಣ ಇಲ್ದ ಆಕಿನ್ನ ದೂರ ಮಾಡ್ಕೊಂಡ್ಬಿಟ್ಟೆ ನಾನು. ತಪ್ಪು ಎಲ್ಲರಿಂದನೂ ಅಕ್ಕವ್ರಿ, ನಮ್ಮಿಂದನೂ ಈಗ ಆಗೈತೆ ನೋಡ್ರಿ. ಏನು ಮಾಡ್ತೀರಿ? ನಾನೊಂದು ಸ್ವಲ್ಪ ವಿಚಾರ ಮಾಡಿದರೆ ಇಷ್ಟೆಲ್ಲ ಆಗತ್ತಿದ್ದಿಲ್ಲ. ನಾನು ಅದನ್ನು ವಿಚಾರನೇ ಮಾಡಲಿಲ್ಲ ನಾನು. ಭಾಳ ನನಗೆ ಒಂದೊಂದು ಸಲ ಈಗ ನನಗೆ ಅದು ನೀವು ಈ ಮಾತು ಹೇಳಿದ ಮೇಲೆ ನನಗೆ ಒಂಥರ ಬೇಜಾರಾಗತ್ತೈತಿ. ನಮ್ಮ ತಂಗಿ ಮನಸ್ಸಿಗೆ ಭಾಳ ನೋವು ಕೊಟ್ಬಿಟ್ಟೆ ನಾನು, ಭಾಳ ನೋವು ಕೊಟ್ಬಿಟ್ಟೆ. ಈಗ ಆಗಿದ್ದು ಆತಲ್ಲ, ಹೋಗ್ಲಿ ಬಿಡ್ರಿ. ಅದೇನಂತಾರಲ್ಲ, ದೊಡ್ಡ ಒಂದು ಗುಡ್ಡದಂಗೆ ಬಂದಿದ್ದೆ ಮಂಜಿನಂಗೆ ಕರಿಗ್ ಹೋತ ಅಂತಾರಲ್ಲ, ಆ ಥರ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತೆ ನೋಡ್ರಿ. ಕರೆನ ಕರೆನ ಎಷ್ಟು ಸಮಾಧಾನ ಆಗತ್ತೈತೆ ಅಂದ್ರೆ ಇದೇ ರೀತಿ ಯಾವುದೇ ಜಗಳ ಜೂಟಿ ಇಲ್ದಂಗೆ ಇದ್ರೆ ಸಾಕಪ್ಪ ಅಂತೇಳಿ ಭಾಳ ಖುಷಿ ಆಗಕತ್ತೈತ್ರಿ ಅಣ್ಣಾರ ನಮಗೆ. ಅಂದಂಗೆ ಕೇಳಬೇಕು ಅಂದೆ. ನೀವು ಹ್ಞೂ ಅನ್ನೋದಾದ್ರೆ ಬೇಕಾದ್ರೆ ಖುಷಿನ ನಾನು ಮನೋಜುಗ ತಗೋತೀನಿ. ಏನಂತೀಯಪ್ಪ? ಖುಷಿ ಒಳ್ಳೆ ಹುಡುಗಿ ಅದಳ, ಜೊತೆಗೆ ಓದ್ತಾ ಇದಾಳ, ಇಂಜಿನಿಯರಿಂಗ್ ಮಾಡ್ತಾ ಇದಾಳ. ಇವನು ಅದು ಏನೋ ಆಫೀಸರ್ ಆಗ್ಬೇಕು ಅನ್ನಕತ್ತಾನ. ಇವಂದು ಮುಗಿತೈತಿ, ಆಕಿದು ಮುಗಿತೈತಿ. ಇಬ್ರು ಒಂದು ದೊಡ್ಡ ನೌಕರಿ ಹಾಕ್ತಾರ, ಮದುವೆ ಮಾಡ್ಕೊಂಡು ಜೀವನದಾಗ ಚಲೋ ಇರ್ತಾರ. ಮತ್ತೆ ಯಾಕೆ ಹೊರಗೆ ಹುಡುಕುದು? ಹೌದಿಲ್ಲಪ್ಪ? ಏನಂತಿ? ಆಮೇಲೆ ನಿಜ ಹೇಳ್ಬೇಕಂದ್ರೆ ಕಸ್ತೂರಿಗೂ ಪಾಪ ಭಾಳ ಇಷ್ಟ ಐತಿ, ತವ್ರ ಮನೆಯಿಂದಾನ ತಗೋಬೇಕು ಸೊಸಿ ಮಾಡಿ ಅಂತೇಳಿ ಭಾಳ ಆಸೆ ಐತಿ ಆಕಿಗೆ. ನನ್ನ ಮಗಳು ನನ್ನ ಮಗಳನ್ನ ಆಸೆ ಪಟ್ಟಾಗ ನಾ ಆಕಿ ಕೊಟ್ಬಿಟ್ಟೆ. ಬೇಡ ಅಂತ ಹೇಳಿದ್ರು ಕಸ್ತೂರಿ ಮಾತು ಕೇಳಲೇ ಇಲ್ಲ. ಈ ಕಸ್ತೂರಿ ಅವ್ರ ತವ್ರ ಮನೆ ತರಬೇಕು ಅನ್ನಕತ್ತಾಳ. ಅದಕ್ಕೆ ಬೇಲಿ ಕೊಡ್ಬೇಕಂತೇಳಿ ನನಗೂ ಈಗ ಅನಿಸ್ತಾ ಐತೆ. ಅದಕ್ಕೆ ನೀವು ಒಪ್ಪುದಾದ್ರೆ ಬೇಕಾದ್ರೆ ಮನೋಜಗ ಈಕಿನ ಖುಷಿನ ತೊಗೊಂಬಿಡೋಣ. ಏನಂತೀರಿ? ಅವರಿಬ್ರು ಓದ್ ಮುಗಿತಂದ್ರೆ ಮದುವೆ ಮಾಡ್ಬಿಡೋಣ. ಅದು ಖುಷಿ ಈಗ ಸದ್ಯದ ಮಟ್ಟಿಗೆ ಆಕಿಗೆ ಓದೋದು ಅಂತಂದರೆ ಇಷ್ಟ ಐತಿ. ಆಮೇಲೆ ಆಕಿ ಒಂದು 2 ವರ್ಷ ನೌಕರಿ ಮಾಡಬೇಕು ಅನ್ನಕತ್ತಾಳ. ಒಂದು 2 ವರ್ಷ ನೌಕರಿ ಮಾಡಿನೇ ಮದುವೆ ಆಕನಿ ಈಗ ಒಲ್ಲೆ ಅಂತ ಅದಾಳ. ಮತ್ತು ಹೆಂಗೆ? ಅದು ಅಲ್ಲದೆ ನಿಜ ಹೇಳ್ಬೇಕಂದ್ರೆ ನಾವು ಬಡವರು ಎಷ್ಟೇ ಆದರೂ ಬೇಡ, ನೀವು ಒಂದು ಯಾವ್ದಾರ ಇದ್ದಂಥ ಮಂತನದ್ದು ಬೇರೆ ಹುಡುಗಿನೇ ತೊಗೊಂಬಂದು ಮದುವೆ ಮಾಡ್ಕೊರಿ, ಸೊಸಿ ಮಾಡ್ಕೊರಿ. ನಾನು ಕಸ್ತೂರಿಗೆ ಹೇಳ್ತೇನೆ, ಅದಕ್ಕೇನಿಲ್ಲ. ನೋಡಪ್ಪ, ನೀ ಕಸ್ತೂರಿಗೆ ಹೇಳ್ತಿ, ಆದ್ರೆ ಆಕಿ ಮನಸ್ಸಿನ ಆಸೆ ಏನು ಹೋಗುದಿಲ್ಲ, ಅದು ಇರತೈತೆ. ಅದಕ್ಕೆ ಬೇಡ. ಮತ್ತೆ ಯಾಕೆ ಸುಮ್ಮನೆ? ಹೌದಿಲ್ಲ? ಇವರಿಬ್ರಿಗೇನೆ ಮದುವೆ ಮಾಡ್ಬಿಡೋಣ. ಯಾಕಂದ್ರೆ ನಿನಗೆ ಮನಸ್ಸಿಲ್ಲನಪ್ಪ ಮತ್ತೆ ಹಂಗೇನಾರ ಮಾಡಕ್ಕೆ. ಹಂಗಿದ್ರೆ ಬಾಯ್ಬಿಟ್ಟು ಹೇಳು, ಅದಕ್ಕೇನಿಲ್ಲ. ಮತ್ತೆ ಇಲ್ಲರಿ, ಹಾಗೆಲ್ಲ ಏನಿಲ್ಲ. ನಿಜ ಹೇಳ್ಬೇಕಂದ್ರೆ ನಮ್ಮ ಖುಷಿಗೂ ಮನ್ಸೈತಿ, ಮನೋಜಿಗೂ ಇಷ್ಟ ಐತಿ. ಸರಿ, ಹಂಗಾರೆ ಈ ವಿಷಯ ಅವ್ರಿಗೂ ಮುಟ್ಟಿಸಿ ಓದ್ ಮುಗಿಸ್ಕೊರಪ್ಪ, ಬೇರೆ ಯಾವ್ದ್ರ ಕಡೆ ಲಕ್ಷ್ಯ ಕೊಡಬೇಡ್ರಿ ಅಂತ ಹೇಳಿದ್ರಾತ. ಏನಂತೀಪ? ಸರಿ.